ಇನ್ನು ಕಮಲ್ ಹಾಸನ್ಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ಗೆ ಸೂಚನೆಯನ್ನ ಕೊಡಲಾಗಿದೆ. ಥಗ್ ಲೈಫ್ ಫಿಲ್ಮ್ಗೆ ಬಿಡುಗಡೆ ಮಾಡೋದಕ್ಕೆ ಓಕೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಕಾನೂನಿನ ಅನ್ವಯ ಸಿನಿಮಾ ರಿಲೀಸ್ಗೆ ಸೂಚನೆಯನ್ನ ಕೊಡಲಾಗಿದೆ. ಇಷ್ಟ ಇಲ್ಲದೆ ಇದ್ರೆ ಸಿನಿಮಾವನ್ನ ನೋಡುವಂತ ಅವಶ್ಯಕತೆ ಇಲ್ಲ. ಚಿತ್ರ ಬಿಡುಗಡೆಗೆ ಅಡ್ಡಿ ಮಾಡೋದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಸುಪ್ರೀಂ ಕೋರ್ಟ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕರ್ನಾಟಕದಲ್ಲಿ ರಾಜ್ಯ ಹೈಕೋರ್ಟ್ ತಡೆ ಕೊಟ್ಟಿತ್ತು. ಸಿನಿಮಾ ತಂಡ ಹೀಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಸುಪ್ರೀಂ ಕೋರ್ಟ್ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ಗೆ ಸೂಚನೆಯನ್ನು ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಚಿತ್ರ ಬಿಡುಗಡೆಗೆ ಅಡ್ಡಿ ಮಾಡೋದು ಸರಿ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಷ್ಟ ಇಲ್ಲದೆ ಇದ್ರೆ ಸಿನಿಮಾವನ್ನ ನೋಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಥಗ್ ಲೈಫ್ ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆ ಆಗೋದಿಕ್ಕೆ ಈ ಮೂಲಕ ಸುಪ್ರೀಂ ಕೋರ್ಟ್ನಿಂದ ಅವಕಾಶ ಸಿಕ್ಕಂತಾಗಿದೆ. ರಾಜ್ಯ ಹೈಕೋರ್ಟ್ ತಡೆ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಸಿನಿಮಾ ತಂಡ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು. ಈಗಾಗಲೇ ಸಿನಿಮಾ ಬಿಡುಗಡೆ ಆಗಿ 2-3 ವಾರಗಳಾಗಿದೆ. ನೀರಸ ಪ್ರತಿಕ್ರಿಯೆಯನ್ನು ಕೂಡ ಪಡ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ಕಮಲ್ ಹಾಸನ್ ನಾಯಕರಾಗಿ ನಟಿಸ್ತಾ ಇರುವಂತಹ ಥಗ್ ಲೈಫ್ ಸಿನಿಮಾಗೆ ಕರ್ನಾಟಕದಲ್ಲಿ ಬಿಡುಗಡೆಗೆ ಅವಕಾಶವನ್ನು ಸುಪ್ರೀಂ ಕೋರ್ಟ್ ಮಾಡಿಕೊಟ್ಟಿದೆ. ಏನೆಲ್ಲ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮಧು, ಇದು ಕಳೆದ 13 ವಾರಗಳಿಂದಲೂ ಕೂಡ ಒಂದು ರೀತಿ ಅಗ್ಗಜಗ್ಗಾಟದಲ್ಲೇ ನಡೀತಾ ಇತ್ತು. ಕರ್ನಾಟಕದ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇತ್ತು. ಹಲವು ಬಾರಿ ಪ್ರಕರಣದ ವಿಚಾರಣೆಯನ್ನು ಮುಂದೂಡಿದರು. ಕರ್ನಾಟಕದ ಬಗ್ಗೆ ಹೇಳಿಕೆ ನೀಡಿದರು ಅನ್ನುವಂತ ಕಾರಣಕ್ಕೋಸ್ಕರ ಕರ್ನಾಟಕ ಹೈಕೋರ್ಟ್ ನಲ್ಲೂ ಕೂಡ ಕ್ಷಮೆ ಕೇಳಿದ್ರ ಅಂತ ಕೂಡ ಕೇಳಲಾಗಿತ್ತು ಹೈಕೋರ್ಟಿನ ನ್ಯಾಯಾಧೀಶರು. ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಬಂದಿದ್ರು ಮಹೇಶ್ ರೆಡ್ಡಿ ಅನ್ನುವಂಥವ್ರು. ಸೊ ಇವತ್ತು ಕಳೆದ ಬಾರಿ ಏನು ಅರ್ಜಿಯನ್ನ ಸ್ವೀಕಾರ ಮಾಡಿತ್ತು ಸುಪ್ರೀಂ ಕೋರ್ಟ್, ನೋಟಿಸ್ ಅನ್ನ ಕೊಟ್ಟಿತ್ತು ಕರ್ನಾಟಕ ಸರ್ಕಾರಕ್ಕೆ ಈ ಬಗ್ಗೆ ಪ್ರತಿಕ್ರಿಯೆ ತಿಳಿಸಿ ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಪ್ರಕರಣವನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಂತ ಉಜ್ಜಲ್ ಭುವಯ್ಯ ಮತ್ತು ಜಸ್ಟಿಸ್ ಮನಮೋಹನ್ ಅವರ ಪೀಠ ಇವತ್ತು ನೇರವಾಗಿ ಕರ್ನಾಟಕ ಸರ್ಕಾರ ಅಂದ್ರೆ ಚಿತ್ರದ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರವೂ ಕೂಡ 24 ಗಂಟೆಗಳ ಒಳಗಿನ ಪ್ರತಿಕ್ರಿಯೆಯನ್ನ ಕೋರ್ಟಿಗೆ ತಿಳಿಸ್ಬೇಕಂದ್ರೆ ಬಿಡುಗಡೆಯ ಬಳಿಕ ಏನಾಗುತ್ತೆ ಅನ್ನುವಂಥದ್ನ 24 ಗಂಟೆಯ ಒಳಗೆ ಪ್ರತಿಕ್ರಿಯೆ ತಿಳಿಸ್ಬೇಕು ಅನ್ನೋಂಥ, ಅಂದ್ರೆ ಒಂದು ದಿನದಲ್ಲಿ ಏನಾಯ್ತು ಇದು ಬಿಡುಗಡೆ ಆದ್ಮೇಲೆ ಅನ್ನುವಂಥದ್ನ ತಿಳಿಸ್ಬೇಕು ಅನ್ನುವಂಥವ್ರ ಜೊತೆಯಲ್ಲಿ 20ನೇ ತಾರೀಕು ಅಂದ್ರೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ಅಂದ್ರೆ ಈ ಪ್ರಕರಣದಲ್ಲಿ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಆ ಇಡೀ ಪ್ರಕರಣವನ್ನ ಈಗ ಸುಪ್ರೀಂ ಕೋರ್ಟ್ಗೆ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ವರ್ಗಾವಣೆ ಮಾಡಿಕೊಂಡು 20ನೇ ತಾರೀಕು ವಿಚಾರಣೆಯನ್ನ ಪೂರ್ತಿಯಾಗಿ ವಿಚಾರಣೆ ಮಾಡೋದಾಗಿ ಹೇಳಿ ಪೀಠ ವಿಚಾರಣೆಯನ್ನು ಮುಂದೂಡಿತು. ಮಧು, ಸೊ ಇದೀಗ ಈ ಒಂದು ಹಿನ್ನೆಲೆಯಲ್ಲಿ ಚಿತ್ರತಂಡ ಒಂದು ಹಂತಕ್ಕೆ ಕಾನೂನು ಪ್ರಕಾರ ಒಂದು ಮೇಲುಗೈಯನ್ನ ಸಾಧಿಸಿದಂತಾಗಿದೆ. ಸೊ ಯಾವಾಗ ಚಿತ್ರ ರಿಲೀಸ್ ಆಗಬಹುದು, ಏನೆಲ್ಲ ಡೀಟೇಲ್ಸ್ ಇದೆ ಮಂಜು? ಮಧು, ಅದು ಚಿತ್ರ ಯಾವಾಗ ರಿಲೀಸ್ ಮಾಡಬೇಕು ಅಥವಾ ಏನು ಅನ್ನೋದಕ್ಕೆ ಇವರಿಗೆ ಬಿಟ್ಟಂತದ್ದು ಮತ್ತೆ ಥಿಯೇಟರ್ ಮಾಲೀಕರಿಗೆ ಬಿಟ್ಟಂತ ವಿಚಾರ. ಆದ್ರೆ ನೀವು ಚಿತ್ರ ಬಿಡುಗಡೆಗೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು 24 ಗಂಟೆಗಳ ಒಳಗಿನ ಪ್ರತಿಕ್ರಿಯೆಯನ್ನ ನೀವು ನೀಡಿ ಅನ್ನುವಂಥದ್ದು ಇದೆಯಲ್ಲ, ಅದು ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ಕೊಟ್ಟಿರುವಂತ. ಅಂದ್ರೆ ಯಾವ ಉದ್ದೇಶವನ್ನ ಇಟ್ಟುಕೊಂಡು ಚಿತ್ರ ತಡಿತಾ ಇದ್ರಿ ಅಂತ, ಯಾವುದೋ ಒಬ್ಬ ವ್ಯಕ್ತಿ ಹೇಳಿಕೆಯನ್ನ ನೀವು ಇಟ್ಕೊಂಡು ಆತನ ಚಿತ್ರವನ್ನು ತಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ಚರ್ಚೆ ಆಯ್ತು. ಮತ್ತೆ ಇದು ಅದೇ ಒಂದು ದೊಡ್ಡ ಇದು ಅನ್ನುವಂಥದ್ದಕ್ಕಿಂತ ಆ ವ್ಯಕ್ತಿ ಏನ್ ಹೇಳಿದ್ದಾನೆ ಅನ್ನೋದು ಬೇರೆ ಯಾವುದೋ ಒಂದು ವಿಚಾರಕ್ಕೆ, ಆದ್ರೆ ಆತನ ಚಿತ್ರ ಬೇರೆ ಅನ್ನುವಂತ ರೀತಿಯಲ್ಲಿ ಇವತ್ತು ವ್ಯಾಖ್ಯಾನಗಳು ಸುಪ್ರೀಂ ಕೋರ್ಟ್ ನಲ್ಲಿ ಕೇಳಿ ಬಂದವು. ಹಾಗಾಗಿ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಲಾಸ್ಟ್ ಟೈಮ್ ಇಮ್ರಾನ್ ಪ್ರತಾಪ್ ಘಡಿ ಪ್ರಕರಣದಲ್ಲೂ ಕೂಡ ಮಹಾರಾಷ್ಟ್ರದ ಮರಾಠಿ ಸಿನಿಮಾ ಒಂದಕ್ಕೆ ಬ್ಯಾನ್ ಮಾಡಲಾಗಿತ್ತು. ಆ ವಿಚಾರವನ್ನೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಯಿತು. ಉಲ್ಲೇಖ ಮಾಡಿದ ಬಳಿಕ ಈಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿರುವಂತದ್ದು ಪೀಠ ಇಡೀ ಪ್ರಕರಣವನ್ನ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸಿಕೊಳ್ಳಲಾಗಿದೆ. 20ನೇ ತಾರೀಕು ಈ ಕುರಿತಾಗಿ ವಿಚಾರಣೆ ಇಲ್ಲಿ ನಡೆಯುತ್ತೆ. ಮಧು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.